Hi, hello, namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಗೈಸ್. ಶುಭ ಸಂಜೆ ಎಲ್ರಿಗೂ ಕೂಡ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಲೈವ್ ತರಗತಿಯನ್ನ ಆರಂಭ ಮಾಡೋಣ. ನೋಡಿ, ಸಮಾಜ ವಿಜ್ಞಾನದ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾನು ಬಿಡಿಸ್ತಾ ಇರೋದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು ಇರುತ್ತೆ ಇಲ್ಲಿ. ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ, ನಿಮ್ಗೆ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ಓಕೆ, ಹಾಗಾದ್ರೆ ಪ್ರಶ್ನೆ ಬಂದು ಯಾವ್ದಕ್ ಸಂಬಂಧಪಟ್ಟಿದೆ ಅಂತಂದ್ರೆ ಭಾರತದ ವಿದೇಶಾಂಗ ನೀತಿ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜಾಗತಿಕ ಸವಾಲುಗಳು ಏನೇನಿದೆ ಇದೆಲ್ಲದ್ರ ಬಗ್ಗೆ ನೋಡೋಣ. ಗ್ಲೋಬಲ್ ಚಾಲೆಂಜಸ್ ಅಂಡ್ ಫಾರಿನ್ ಪಾಲಿಸಿ ಬೇಕಾಗತ್ತಲ್ವಾ? ವಿದೇಶಾಂಗ ನೀತಿ ಬೇಕೇ ಬೇಕು. ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ನಮ್ದೊಂದೇ ಕಂಟ್ರಿ ಇಲ್ಲ. ನಮ್ಮ ಕಂಟ್ರಿ ಜೊತೆಗೆ ನಾವು ಬೇರೆ ಬೇರೆ ಕಂಟ್ರಿಗಳನ್ನ ಹೇಗೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವೇನ್ರಿ? ಓಕೆ, ಮೊದಲನೇ ಪ್ರಶ್ನೆ ಬಂದು ಹೀಗಿದೆ. ಹೂ ಇಸ್ ಕನ್ಸಿಡರ್ಡ್ ದ ಆರ್ಕಿಟೆಕ್ಟ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ? ಭಾರತದ ವಿದೇಶಾಂಗ ನೀತಿಯ ರೂವಾರಿ ಅಂತ ಹೇಳಿ ನಾವ್ ಯಾರನ್ನ ಗುರುತಿಸ್ತಾ ಇದೀವಿ? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಮಹಾತ್ಮ ಗಾಂಧೀಜಿ ಅವರು, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್ ಅವರು, ಹಾಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಇದೆ. ಯೂಶುವಲಿ ನಿಮ್ಗೆ ಈ ಕ್ವಶನ್ಗಳು ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ ಏನಿದೆ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಜವಾಹರ್ಲಾಲ್ ನೆಹರು ಅಂತ ಹೇಳಿ ಹೇಳ್ತೀವಿ. ಜವಾಹರ್ಲಾಲ್ ನೆಹರು ಅವರನ್ನ ನಮ್ಮ ದೇಶದ ಒಂದು ವಿದೇಶಾಂಗ ನೀತಿಯ ಫಾರಿನ್ ಪಾಲಿಸಿಯ ಆರ್ಕಿಟೆಕ್ಟ್ ಅಂತ ಕರಿತೀವಿ. ಯಾಕೆ ಕರೆಯೋದು ನಾವು ಅಂತಂದ್ರೆ ಇವರು ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು ಹೌದು. ಅಲ್ದಂಗೆ ಶಾಂತಿ ಹಾಗೆ ಅಲಿಪ್ತ ನೀತಿ, ವಸಾಹತುಶಾಹಿ ವಿರೋಧದ ಆಧಾರದ ಮೇಲೆ ಭಾರತದ ನೀತಿಯನ್ನ ರೂಪಿಸಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಇವರನ್ನ ಗುರುತಿಸ್ತಾ ಇರಿ. ಓಕೆ, ನೆನ್ನೆ ಕೂಡ ನಾನು ಈ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೆ, ನಿಮಗೆ ನೆನಪಿದೆ. ಪಂಚಶೀಲ ತತ್ವಗಳಿಗೆ ಭಾರತ ಮತ್ತು ಯಾವ ದೇಶದ ನಡುವೆ ಸಹಿಯನ್ನ ಹಾಕ್ಲಾಯಿತು? ದ ಪಂಚಶೀಲ್ ಪ್ರಿನ್ಸಿಪಲ್ಸ್ ವರ್ ಸೈನ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ ಅಂತ ಇದೆ. ಪಾಕಿಸ್ತಾನ, ಅಮೇರಿಕ, ಚೀನಾ ಹಾಗೆ ರಷ್ಯಾ. ಓಕೆ, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಪಂಚಶೀಲ ತತ್ವಗಳಿಗೆ ಭಾರತ ಮತ್ತು ಯಾವ ದೇಶದ ನಡುವೆ ಸಹಿಯನ್ನ ಹಾಕಲಾಯಿತು? ಸರಿಯಾದ ಉತ್ತರ ನೀವೆಲ್ಲರೂ ಹೇಳ್ತಾ ಇರೋದು ಚೈನಾ ಅಲ್ವಾ? ಚೀನಾ ಮತ್ತೆ ಭಾರತದ ನಡುವೆ ಪಂಚಶೀಲ ತತ್ವ ಒಪ್ಪಂದ ಆಗತ್ತೆ. ಯಾವಾಗ ಅಂತ ನೆನ್ನೆ ಕೂಡ ನಿಮಗೆ ಹೇಳಿದ್ದೆ. 1954ರಲ್ಲಿ ನೆಹರು ಮತ್ತೆ ಚೌ ಎನ್ ಲಾಯ್ ಇವರ ನಡುವೆ ಸಹಿಯನ್ನ ಹಾಕ್ತಾರೆ. ಭಾರತ ಮತ್ತು ಚೀನಾದ ನಡುವೆ ಈ ಒಪ್ಪಂದ ಆಗುವಂತದ್ದು ಶಾಂತಿಯುತ ಸಹಬಾಳ್ವೆಯಿಂದ ವರ್ತಿಸ್ಬೇಕು ಅಂತೇಳಿ 5 ತತ್ವಗಳನ್ನ ಮಂಡನೆ ಮಾಡ್ತಾರೆ. ವಾಟ್ ಡಸ್ ನಾವ್ ಸ್ಟ್ಯಾಂಡ್ ಫಾರ್ ದ ಕಂಟೆಕ್ಸ್ಟ್ ಆಫ್ ಫಾರಿನ್ ಪಾಲಿಸಿ? ನೋಡಿ, ವಿದೇಶಾಂಗ ನೀತಿಯ ಸಂದರ್ಭದಲ್ಲಿ NAM ಅಂದ್ರೆ ಏನು? ನ್ಯಾಷನಲ್ ಅಲೈಡ್ ಮೂವ್ಮೆಂಟ್, ಹಾಗೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ನ್ಯೂ ಏಷ್ಯನ್ ಮೂವ್ಮೆಂಟ್, ನಾರ್ತ್ ಅಟ್ಲಾಂಟಿಕ್ ಮಿಷನ್ ಅಂತ ಇದೆ. NAM ಅಂದ್ರೆ ಏನು? ವಿದೇಶಾಂಗ ನೀತಿಯ ಒಂದು ಸಂದರ್ಭದಲ್ಲಿ NAM ಅಂದ್ರೆ ಏನು? ಬಹಳ ಸಿಂಪಲ್ ಆಗಿದೆ, ಏನು ತುಂಬಾ ಟಫ್ ಇದೆ ಅಂತ ನೀವೇನ್ ಭಾವಿಸ್ಬೇಡಿ. ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೋದು. ಎಸ್, ಇದಕ್ಕೆ ಸರಿಯಾದ ಉತ್ತರ ಬಂದು ಎಲ್ರು ಕೂಡ ಹೇಳ್ತಾ ಇದ್ದೀರಾ. ವೆರಿ ಗುಡ್. ನಿಮ್ಮೆಲ್ಲರ ಉತ್ತರ ಆಪ್ಷನ್ ನಂಬರ್ ಬಿ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್, ಸರಿಯಾಗಿದೆ ಉತ್ತರ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂದ್ರೆ ಅಲಿಪ್ತ ಚಳುವಳಿ ಅಂತ ಹೇಳಿ ಕರಿತೀವಿ. ನಾನ್ ಅಲೈನ್ಮೆಂಟ್ ಮೀನ್ ಇಂಡಿಯಾ ವುಡ್ ನಾಟ್ ಜಾಯಿನ್ ಎನಿ ಮಿಲಿಟರಿ ಪವರ್ ಬ್ಲಾಕ್ಸ್ USA ಆರ್ USSR. ನೋಡಿ, ಅಲಿಪ್ತ ನೀತಿ ಅಂದ್ರೆ ನಿಮಗೆ ಗೊತ್ತಿದೆ, ಶೀತಲ ಸಮರದ ಸಮಯದಲ್ಲಿ ಭಾರತ ಯಾವುದೇ ಮಿಲಿಟರಿ ಶಕ್ತಿ ಬಣಗಳಿಗೆ ಸೇರೋದಿಲ್ಲ, ಅಮೆರಿಕನೇ ಆಗ್ಲಿ ಅಥವಾ ರಷ್ಯಾನೇ ಆಗ್ಲಿ. ಸೊ ಅದನ್ನ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತೇಳಿ ಕರೀತಾರೆ. ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್ ದ ಸ್ಟೇಟ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್? ಅಂತಾರಾಷ್ಟ್ರೀಯ ಶಾಂತಿಯನ್ನ ಉತ್ತೇಜಿಸಲಿಕ್ಕೆ ಭಾರತದ ಈ ಸಂವಿಧಾನದ ಯಾವ ವಿಧಿಯು ರಾಜ್ಯಕ್ಕೆ ನಿರ್ದೇಶನವನ್ನ ನೀಡುತ್ತೆ? ಆರ್ಟಿಕಲ್ 14, ಆರ್ಟಿಕಲ್ 32, ಆರ್ಟಿಕಲ್ 51, ಆರ್ಟಿಕಲ್ 370 ಅಂತ ಇದೆ.
ಹಾಗಾದ್ರೆ ಇಡೀ ನಮ್ಮ ಅಂತಾರಾಷ್ಟ್ರೀಯ ಶಾಂತಿಯನ್ನ ಉತ್ತೇಜಿಸಬೇಕು, ಕಾಪಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಯಾವ ವಿಧಿಯ ರಾಜ್ಯಕ್ಕೆ ನಿರ್ದೇಶನವನ್ನ ನೀಡುತ್ತೆ? ಹ್ಮ್ ಕಮಾನ್ ಕ್ವಿಕ್ ಆಗಿ ಬರ್ಲಿ. ಎಸ್, ಇಲ್ಲಿ ಸರಿಯಾದ ಉತ್ತರ ಏನ್ ಬರ್ತಾ ಇದೆ? ಆಪ್ಷನ್ ನಂಬರ್ ಸಿ, ವಿಧಿ 51, ಆರ್ಟಿಕಲ್ 51. ಆರ್ಟಿಕಲ್ 51 ಆಫ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಔಟ್ಲೈನ್ಸ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ಗ್ಲೋಬಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ವಿಧಿ 51 ಏನ್ ಹೇಳುತ್ತೆ ಅಂದ್ರೆ, ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಭಾರತದ ಬದ್ಧತೆಯನ್ನ ವಿವರಣೆಯನ್ನ ಕೊಡ್ತಾ ಹೋಗುತ್ತೆ. ದ ಪಾಲಿಸಿ ಅಪಾರ್ಥಿಡ್ ರೆಫರ್ಸ್ ಟು ಅಂತ ಇದೆ. ವರ್ಣ ಭೇದ ನೀತಿ ಅಂದ್ರೆ ಏನು? ನಾನ್ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಎಲ್ಲ ಸಿಂಪಲ್ ಆಗಿ ನಿಮ್ಗೆ ತಯಾರಿಯನ್ನ ಮಾಡಿಸ್ತಾ ಇರೋದ್ರಿಂದ ಸಿಂಪಲ್ ಆಗಿರುತ್ತೆ. ಕೊನೆ ತನಕ ನೋಡಿ, ಯಾಕೆಂದ್ರೆ ಎಕ್ಸಾಮ್ಸ್ ಅಲ್ಲಿ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಆಯ್ತಾ? ಅರ್ಥ ಆಯ್ತಾ? ಮಾಡೆಲ್ ಸೆಟ್ಸ್ ಆಗಿರೋದ್ರಿಂದ ನೀಟಾಗಿ ಓದ್ಕೊಳ್ಳಿ. ಎಕನಾಮಿಕ್ ಡೆವಲಪ್ಮೆಂಟ್, ರೇಷಿಯಲ್ ಡಿಸ್ಕ್ರಿಮಿನೇಷನ್, ರಿಲಿಜಿಯಸ್ ಫ್ರೀಡಮ್, ಮಿಲಿಟರಿ ಎಕ್ಸ್ಪೆನ್ಷನ್ ಅಂತ ಇದೆ. ಆರ್ಥಿಕ ಅಭಿವೃದ್ಧಿ, ಜನಾಂಗೀಯ ತಾರತಮ್ಯ, ಧಾರ್ಮಿಕ ಸ್ವಾತಂತ್ರ್ಯ ಹಾಗೂ ಮಿಲಿಟರಿ ವಿಸ್ತರಣೆ ಅಂತ ಇದೆ. ವರ್ಣಭೇದ ನೀತಿ ಅಂದ್ರೆ ಏನು? ಎಸ್, ಇದಕ್ಕೆ ಸರಿಯಾದ ಉತ್ತರ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಜನಾಂಗೀಯ ತಾರತಮ್ಯ ಅಂತ ಹೇಳ್ತಿದ್ದೀರಾ. ನಿಮಗೆ ಗೊತ್ತಿರ್ಬೋದು, ಸೌತ್ ಆಫ್ರಿಕಾದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಈ ಜನಾಂಗೀಯ ಪ್ರತ್ಯೇಕತೆಯನ್ನ ಆಚರಣೆ ಮಾಡ್ತಾ ಇದ್ರು. ಸೊ ಇದನ್ನ ಭಾರತ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ವಿರೋಧ ವ್ಯಕ್ತಪಡಿಸುತ್ತೆ. ಯಾಕೆಂತಂದ್ರೆ ರೇಷಿಯಲ್ ಸೆಗ್ರಿಗೇಷನ್ ಏನಿದೆ ಅಂತಂದ್ರೆ ಉ, ತಾರತಮ್ಯ ಉಂಟು ಮಾಡತ್ತೆ. ಎಲ್ಲರೂ ಕೂಡ ನಾನು ಬೇರೆ ನೀನು ಬೇರೆ ಅನ್ನೋ ಭಾವನೆ ಉಂಟಾದಾಗ ಅಲ್ಲಿ ಭಿನ್ನ ಭೇದ ಭಾವ, ತಾರತಮ್ಯಗಳು ಬರುತ್ತೆ ಅಂತ ಹೇಳಿ ಹೇಳ್ತೀವಿ. ಓಕೆ, ಭಾರತ ಅದನ್ನ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ಬಿಡುತ್ತೆ. ಜಾಗತಿಕ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ 1945 ನಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ? ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1945 ಟು ಮೇಂಟೈನ್ ಗ್ಲೋಬಲ್ ಪೀಸ್? ಲೀಗ್ ಆಫ್ ನೇಷನ್ಸ್, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಸಾರ್ಕ್ ಹಾಗೆ ನ್ಯಾಟೋ ಅಂತ ಇದೆ. ಸರ್ವೇ ಸಾಮಾನ್ಯ ನಿಮಗೆ ಗೊತ್ತಿದೆ, ನಮ್ಮ ಪ್ರಪಂಚದಲ್ಲಿ 2 ಮಹಾಯುದ್ಧಗಳಾಗತ್ತೆ. ಈ 2 ಮಹಾಯುದ್ಧದಲ್ಲಿ ಮೊದಲನೇ ಮಹಾಯುದ್ಧ ನಂತರದಲ್ಲಿ ಏನಾಗುತ್ತೆ, ರಾಷ್ಟ್ರ ಸಂಘವನ್ನ ಶುರು ಮಾಡ್ತಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಲೀಗ್ ಆಫ್ ನೇಷನ್ಸ್ ಅಂತ ಕರಿತೀವಿ. ಈ ಲೀಗ್ ಆಫ್ ನೇಷನ್ಸ್ ಏನಾಗುತ್ತೆ ಅಂದ್ರೆ ಮತ್ತೊಂದು ಮಹಾಯುದ್ಧ ಆಗೋದನ್ನ ತಡೆಯೋದಕ್ಕೆ ಆಗೋದೇ ಇಲ್ಲ. ಸೊ ಅದು ಒಂದನೇ ಮಹಾಯುದ್ಧ ನಂತರದಲ್ಲಿ ಏನಾಯ್ತು, ಲೀಗ್ ಆಫ್ ನೇಷನ್ ಶುರುವಾಯ್ತು. ಎರಡನೇ ಮಹಾಯುದ್ಧವನ್ನ ತಡೆಯೋದಕ್ಕೆ ಇದು ವಿಫಲತೆಯನ್ನ ಹೊಂದುತ್ತೆ. ಸೊ ಅದಾದ್ಮೇಲೆ ಎರಡನೇ ಮಹಾಯುದ್ಧ ಆಗತ್ತೆ. ಎರಡನೇ ಮಹಾಯುದ್ಧದ ನಂತರ ಅಪಾರ ಸಾವು ನೋವು ನಷ್ಟಗಳೆಲ್ಲ ಅನುಭವಿಸಿದ ನಂತರದಲ್ಲಿ ಮತ್ತೊಂದು ಸಂಸ್ಥೆಯನ್ನ ಶುರು ಮಾಡ್ತಾರೆ, ಅದೇ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಸೊ ಇದನ್ನ ನಾವು ವಿಶ್ವಸಂಸ್ಥೆ ಅಂತ ಹೇಳಿ ಕರಿತೀವಿ. ಇಡೀ ಜಾಗತಿಕ ಮಟ್ಟದಲ್ಲಿ ಪೀಸ್ಫುಲ್ ಆಗಿರ್ಬೇಕು, ಗ್ಲೋಬಲ್ ಪೀಸ್ ಅನ್ನ ಮೇಂಟೈನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1945 ನಲ್ಲಿ ಶುರು ಮಾಡ್ತಾರೆ. ನೆಕ್ಸ್ಟ್ ಹೋಗೋಣ. ಶಸ್ತ್ರಾಸ್ತ್ರ ಕಡಿತ, ಡಿಸ್ಆರ್ಮಮೆಂಟ್ ಅಂದ್ರೆ ಏನು? ನೋಡಿ, ಡಿಸ್ಆರ್ಮಮೆಂಟ್ ಮೀನ್ಸ್ ಅಂತ ಕೇಳಿದ್ದಾರೆ. ಬಿಲ್ಡಿಂಗ್ ಮೋರ್ ನ್ಯೂಕ್ಲಿಯರ್ ವೆಪನ್ಸ್, ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನಿರ್ಮಾಣ ಮಾಡೋದು. ರಿಡಕ್ಷನ್ ಆರ್ ಎಲಿಮಿನೇಷನ್ ಆಫ್ ವೆಪನ್ಸ್, ಶಸ್ತ್ರಾಸ್ತ್ರಗಳ ಕಡಿತ ಅಥವಾ ನಿರ್ಮೂಲನೆ. ಇನ್ಕ್ರೀಸಿಂಗ್ ದ ಆರ್ಮಿ ಸೈಜ್, ಸೈನ್ಯದ ಗಾತ್ರವನ್ನ ಹೆಚ್ಚಿಸುವುದು. ಸೆಲ್ಲಿಂಗ್ ವೆಪನ್ಸ್ ಟು ಅದರ್ ಕಂಟ್ರೀಸ್, ಇತರ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುವುದು ಅಂತ ಇದೆ. ಹಾಗಾದ್ರೆ ಡಿಸ್ಆರ್ಮಮೆಂಟ್ ಅಂದ್ರೆ ಏನು? ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ. ಡಿಸ್ಆರ್ಮಮೆಂಟ್ ಅಂದ್ರೆ ಶಸ್ತ್ರಾಸ್ತ್ರ ಕಡಿತ ಅಂತ ಕರಿತೀವಿ. ಹೀಗಂದ್ರೆ ಏನು?
ಓಕೆ, ಶಸ್ತ್ರಾಸ್ತ್ರಗಳ ಕಡಿತ ಅಥವಾ ನಿರ್ಮೂಲನೆ. ನೋಡಿ, ಇಂಡಿಯಾ ಅಡ್ವೊಕೇಟ್ಸ್ ಫಾರ್ ಗ್ಲೋಬಲ್ ಡಿಸ್ಆರ್ಮಮೆಂಟ್ ಟು ರೆಡ್ಯೂಸ್ ದ ಥ್ರೆಟ್ ಆಫ್ ವಾರ್ ಅಂಡ್ ಪ್ರಮೋಟ್ ವರ್ಲ್ಡ್ ಪೀಸ್. ನೋಡಿ, ಯುದ್ಧದ ಭೀತಿಯನ್ನ ಕಡಿಮೆ ಮಾಡಬೇಕು, ಹಾಗೆ ವಿಶ್ವ ಶಾಂತಿಯನ್ನ ಉತ್ತೇಜಿಸಬೇಕು ಅನ್ನೋ ಉದ್ದೇಶದಲ್ಲಿ ಭಾರತ ಏನ್ ಮಾಡುತ್ತೆ, ಜಾಗತಿಕ ಶಸ್ತ್ರಾಸ್ತ್ರ ಕಡಿತವನ್ನ ಪ್ರತಿಪಾದಿಸುತ್ತೆ. ಓಕೆ, ಹಾಗಾದ್ರೆ ಸಾರ್ಕ್ ನ ಸದಸ್ಯ ರಾಷ್ಟ್ರ ಯಾವುದು ಈ ಕೆಳಕಂಡಂತದಲ್ಲಿ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಮೆಂಬರ್ ಆಫ್ ಸಾರ್ಕ್ ಅಂತ ಇದೆ. ಅಮೆರಿಕ, ಚೀನಾ, ಜಪಾನ್, ಹಾಗೆ ನೇಪಾಳ ಅಂತ ಇದೆ. ಹಾಗಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಮೆಂಬರ್ ಆಫ್ ಸಾರ್ಕ್? ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ಕ್ ನ ಸದಸ್ಯ ರಾಷ್ಟ್ರವಾಗಿದೆ? ಸೌತ್ ಏಷ್ಯನ್ ಒಂದು ಒಕ್ಕೂಟದಲ್ಲಿ ಇರ್ತಕ್ಕಂತಹ ಕಂಟ್ರಿಗಳಿವೆಲ್ಲ. ಚೀನಾ ಅಂತ ಹೇಳಿ ಹೇಳ್ತಿದ್ದೀರಾ, ಇನ್ನ ಕೆಲವೊಬ್ರು ನೇಪಾಳ ಅಂತ ಹೇಳ್ತಿದ್ದೀರಾ. ಸರಿಯಾದ ಉತ್ತರ ನೇಪಾಳ್. ನೋಡಿ, ಸಾರ್ಕ್ ಅನ್ನೋದೇನಪ್ಪಾ ಅಂದ್ರೆ ಭಾರತ ಮತ್ತು ನೇಪಾಳ ಸೇರಿದಂತೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಪ್ರಾದೇಶಿಕ ಅಂತರ ಸರ್ಕಾರಿ ಸಂಸ್ಥೆ ಇದು. ಸೊ ಅರ್ಥ ಆಯ್ತಾ? ನೋಡಿ, ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಫ್ ನೇಷನ್ಸ್ ಇನ್ ಸೌತ್ ಏಷ್ಯಾ ಇನ್ಕ್ಲೂಡಿಂಗ್ ಇಂಡಿಯಾ ಅಂಡ್ ನೇಪಾಳ್. ಹಾಗಾಗಿ ಅವು ಅದೊಂದೇ ಬರೋದು ಕಂಟ್ರಿ, ಉಳ್ದವ್ ಯಾವುದು ಬರಲ್ಲ. ಹಾಗಾದ್ರೆ ಸಾರ್ಕ್ ನ ಪ್ರಧಾನ ಕಚೇರಿ ಎಲ್ಲಿ ಕಾಣ್ಬೋದು ನಾವು? ನವದೆಹಲಿ, ಕಠ್ಮಂಡು, ಕೊಲಂಬೋ, ಢಾಕಾ ಅಂತ ಇದೆ. ಹಾಗಾದ್ರೆ ಸಾರ್ಕ್ ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರುತ್ತೆ? ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಓಕೆ, ಕಠ್ಮಂಡು, ನೇಪಾಳದ ಕಠ್ಮಂಡುವಿನಲ್ಲಿ ಸಾರ್ಕ್ ನ ಒಂದು ಸೆಟಪ್ ಇನ್ ಕಠ್ಮಂಡು ಅಂತ ಹೇಳಿ ಕರಿತೀವಿ. ಈ ನೇಪಾಳನಲ್ಲಿ ಕಠ್ಮಂಡು ಇರುವಂತದ್ದು 1987ರಲ್ಲಿ ಈ ಸಾರ್ಕ್ ಸಚಿವಾಲಯವನ್ನ ಸ್ಥಾಪನೆ ಮಾಡಲಾಗತ್ತೆ. ಓಕೆ, 21ನೇ ಶತಮಾನದಲ್ಲಿ ವಿಶ್ವದ ಶಾಂತಿಗೆ ಇರ್ತಕ್ಕಂಥ ದೊಡ್ಡ ಸವಾಲು ಯಾವುದು? ವಾಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಟು ವರ್ಲ್ಡ್ ಪೀಸ್ ಇನ್ ದ 21st ಸೆಂಚುರಿ ಅಂತ ಇದೆ. ಕೃಷಿ, ಭಯೋತ್ಪಾದನೆ, ಸಾಕ್ಷರತೆ ಹಾಗೂ ಪ್ರವಾಸೋದ್ಯಮ ಅಂತ ಇದೆ. ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಓಕೆ, ಇದಕ್ಕೆ ಸರಿಯಾದ ಉತ್ತರ 21ನೇ ಶತಮಾನದಲ್ಲಿ ವಿಶ್ವ ಶಾಂತಿಗೆ ಇರ್ತಕ್ಕಂಥ ದೊಡ್ಡ ಸವಾಲ್ ಯಾವುದು ಅಂತಂದ್ರೆ ಭಯೋತ್ಪಾದನೆ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಟೆರರಿಸಂ. ನೋಡಿ, ಇವತ್ತಿನ ದಿನ ಏನೇನ್ ಆಗ್ತಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಮುಂಚೆಯಿಂದಲೂ ಕೂಡ ಇದನ್ನ ಸರಣಿ ನೋಡ್ತಾ ಇದ್ವಿ, ಎಷ್ಟ್ರ ಮಟ್ಟಿಗೆ ಟೆರರಿಸಂ ಕಾಸಸ್ ಆಗ್ತಾ ಇದೆ ಅಂತ ಹೇಳಿ. ಈ ಟೆರರಿಸಂ ನಿಂದ ಏನಾಗುತ್ತೆ ಅಂತಂದ್ರೆ ಯೂಶುವಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಅಸ್ಥಿರತೆ ಉಂಟಾಗುತ್ತೆ, ಭಯ, ಜೀವ ಹಾನಿಗಳಾಗತ್ತೆ. ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಇದೊಂದು ದೊಡ್ಡ ಸವಾಲು ಅಂತ ಹೇಳಿ ಕೂಡ ಹೇಳ್ತೀವಿ. ದ ಟರ್ಮ್ ಥರ್ಡ್ ವರ್ಲ್ಡ್ ಯೂಶುವಲಿ ರೆಫರ್ಸ್ ಟು ಅಂತ ಇದೆ. ಮೂರನೇ ಜಗತ್ತು ಎಂಬ ಪದವು ಸಾಮಾನ್ಯವಾಗಿ ಏನನ್ನ ಸೂಚಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ನಾನು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದೀನಿ, ಕರೆಕ್ಟ್ ಆಗಿ ಓದ್ಕೊಂಡು ಆನ್ಸರ್ ಮಾಡಿ, ಆಯ್ತಾ? ಎಸ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತ ಹಿಂದುಳಿದ ದೇಶಗಳು ಅಂತ ಹೇಳಿ. ನಿಮಗೆಲ್ಲ ಗೊತ್ತೇ ಇದೆ, ಒಂದು ಮತ್ತೆ ಎರಡನೇ ಮಹಾಯುದ್ಧದ ನಂತರದಲ್ಲಿ ಏನಾಗುತ್ತೆ, ಶೀತಲ ಸಮರ ಉಂಟಾಗುತ್ತೆ, ಕೋಲ್ಡ್ ವಾರ್ಗಳು ನಡೀತಾ ಹೋಗುತ್ತೆ. ಈ ಸಮಯದಲ್ಲಿ ಅಮೆರಿಕ ಮತ್ತೆ ರಷ್ಯಾ ಬಣಕ್ಕೆ ಏನಪ್ಪಾ ಅಂದ್ರೆ ಸೇರ್ದೇ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಈ ಪದವನ್ನ ಬಳಕೆ ಮಾಡ್ತಾರೆ. ಅಮೆರಿಕ ಆಗ್ಲಿ ಅಥವಾ ರಷ್ಯಾ ಆಗ್ಲಿ ಎರಡೂ ಬಣಗಳಿಗೆ
ಸೇರದೆ ತಟಸ್ಥೀಕರಣ ಅಲಿಪ್ತ ನೀತಿಯನ್ನ ಏನ್ ಅನುಸರಿಸಿದ್ರು ಅಂತ ಒಂದು ದೇಶಗಳಿಗೆ ನಾವೇನಂತ ಕರೆದ್ವಿ ಮೂರನೇ ಜಗತ್ತು ಅಂತ ಹೇಳಿ ಕರೀತಾರೆ. ಓಕೆ, ವೆರಿ ಗುಡ್. ಸುಮಾರು ಜನ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀರಾ. ಭಾರತವು 1974ರಲ್ಲಿ ಮೊದಲ ಪರಮಾಣು ಪರೀಕ್ಷೆಯನ್ನ ಎಲ್ಲಿ ನಡೆಸುತ್ತೆ? ಇಂಡಿಯಾ ಕಂಡಕ್ಟೆಡ್ ಇಟ್ಸ್ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಇನ್ 1974 ಅಟ್ ಅಂತ ಇದೆ. ಅಲ್ಲಿ ನಾನು ನಿಮ್ಗೆ ಆಪ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದೀನಿ. ಕರೆಕ್ಟ್ ಆಗಿ ಯೋಚನೆ ಮಾಡಿ ಆನ್ಸರ್ ಗಳನ್ನ ಕೊಡಿ. ಓಕೆ, ಪೋಖ್ರಾನ್ ಅಂತ ಇದೆ, ಶ್ರೀಹರಿಕೋಟಾ ಅಂತ ಇದೆ, ಟ್ರಾಂಬೆ, ವಿಶಾಖಪಟ್ಟಣಂ ಅಂತ ಇದೆ. ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ವೆರಿ ಗುಡ್. ಬಹಳಷ್ಟು ಜನ ಆಪ್ಷನ್ ನಂಬರ್ 1 ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದೀರಾ. ಕರೆಕ್ಟ್ ಆಗಿ ಆಲೋಚನೆ ಮಾಡಿದೀರಾ ಅಂತಂದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. ಪೋಖ್ರಾನ್ ಅನ್ನೋ ಒಂದು ಸ್ಥಳದಲ್ಲಿ ಸ್ಮೈಲಿಂಗ್ ಬುದ್ಧ ಅನ್ನೋ ಒಂದು ಹೆಸರಿನಲ್ಲಿ ಈ ಪರೀಕ್ಷೆನ ರಾಜಸ್ಥಾನದ ಪೋಖ್ರಾನ್ ಮರುಭೂಮಿಯಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ನಡೆಸ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಾಗಿದ್ರು ಪ್ರಧಾನ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ. ಓಕೆ, ವೆರಿ ಗುಡ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಗ್ಲೋಬಲ್ ಚಾಲೆಂಜ್ ರಿಲೇಟೆಡ್ ಟು ದ ಎನ್ವೈರನ್ಮೆಂಟ್? ನೋಡಿ, ನಮ್ಮ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರಕ್ಕೆ ಸಂಬಂಧಪಟ್ಟಂತ ಜಾಗತಿಕವಾದಂತ ಸವಾಲಾಗಿತ್ತು ಅಂತ ಪ್ರಶ್ನೆ ಇದೆ. ಜಾಗತಿಕ ಸವಾಲ್ ಯಾವ್ದಾಗಿತ್ತು? ಭ್ರಷ್ಟಾಚಾರ, ಕರಪ್ಷನ್, ಇಲ್ಲಿಟ್ರಸಿ ಅಂದ್ರೆ ಅನಕ್ಷರತೆ, ಜಾಗತಿಕ ತಾಪಮಾನದ ಏರಿಕೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ಅಂದ್ರೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಭೂಮಿಯ ಮೇಲೆ ಈ ಶಸ್ತ್ರಾಸ್ತ್ರಗಳ ಪಡೆಗಳಾಗಿರ್ಬೋದು, ಪ್ರಯೋಗಗಳಾಗಿರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಆದಂತೆಲ್ಲ ಏನಾಗ್ತಾ ಹೋಯ್ತು, ನಮ್ಮ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡದಾದಂತಹ ಜಾಗತಿಕ ಸವಾಲನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಭ್ರಷ್ಟಾಚಾರ ಆಯ್ತಾ, ಅಥವಾ ಅನಕ್ಷರತೆ, ಮತ್ತೆ ಜಾಗತಿಕ ತಾಪಮಾನದ ಏರಿಕೆ, ನಿರುದ್ಯೋಗ, ಇವೆಲ್ಲವೂ ಇದ್ದಾಗ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಸಿ ಆಗತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ತಾಪಮಾನದ ಏರಿಕೆ ಜಾಸ್ತಿ ಆಗ್ತಾ ಹೋಯ್ತು. ಇದು ಆಟೋಮೆಟಿಕ್ ಆಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ತೊಂದ್ರೆನೆ. ನೋಡಿ, ಗ್ಲೋಬಲ್ ವಾರ್ಮಿಂಗ್ ಲೀಡ್ಸ್ ಟು ಕ್ಲೈಮೇಟ್ ಚೇಂಜ್ ಅಫೆಕ್ಟಿಂಗ್ ದ ಎಂಟೈರ್ ಪ್ಲಾನೆಟ್ಸ್ ಎಕೋಸಿಸ್ಟಮ್. ಜಾಗತಿಕ ತಾಪಮಾನದ ಏರಿಕೆಯು ಹವಾಮಾನ ಬದಲಾವಣೆಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಯ್ತು, ಇಡೀ ಗ್ರಹದ ಪರಿಸರ ವ್ಯವಸ್ಥೆ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅಂದ್ರೆ ಗ್ರಹ ಅಂದ್ರೆ ಭೂಮಿ. ಸೊ ನಮ್ಮ ಭೂಮಿಯ ಪರಿಸರದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಹೆಚ್ಚಾಗಿ ಈ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ದ ಹ್ಯೂಮನ್ ರೈಟ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್. ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಅಕ್ಟೋಬರ್ 24, ಡಿಸೆಂಬರ್ 10, ಜೂನ್ 5, ಜನವರಿ 26. ಹಾಗೇನೆ ನೀವು ಏನು ಇಂಪಾರ್ಟೆಂಟ್ ಡೇಸ್ ಇರತ್ತೆ, ಇಂಪಾರ್ಟೆಂಟ್ ಇಸ್ವಿಗಳಿರತ್ತೆ, ಅದೊಂಚೂರು ಗಮನಕ್ಕೆ ತಗೊಳ್ಳಿ. ಯಾಕೆ ಅಂತಂದ್ರೆ ನಾವ್ ಎಷ್ಟು ಓದಿದ್ರು ಕಡಿಮೆ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ಇಂಥದ್ದನ್ನೇ ಓದ್ಬೇಕು, ಇಂಥದ್ದನ್ನೇ ಬಿಡ್ಬೇಕು ಅಂತ ಅಲ್ಲ. ಒಂದು ಸಿಲೆಬಸ್ ಅಂತ ಕೊಟ್ಟಿರ್ತಾರೆ. ಸಿಲೆಬಸ್ ಸಂಬಂಧಪಟ್ಟಂಗೆ ಸಾಕಷ್ಟು ನಾವು ವೇರಿಯೇಷನ್ಸ್ ಗಳನ್ನ ಮಾಡ್ಕೊಂಡು ಓದಿರ್ತೀವಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ಮೋಸ್ಟ್ ಡಿಸೆಂಬರ್ 10 ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ನೋಡಿ, ಇಟ್ commemorates the day of UN General Assembly adopted the Universal Declaration of Human Rights in 1948. 1948ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಅಂಗೀಕಾರ ಮಾಡುತ್ತೆ. ಸೊ ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಅಂಗೀಕರಿಸಿದಂತಹ ದಿನ ಆಗಿರೋದ್ರಿಂದ ಇದರ ನೆನಪಿಗೋಸ್ಕರ ಇದನ್ನ ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ತಾರೆ. India's support for the freedom of which country showed its anti-colonial policy? ಯಾವ ದೇಶದ ಸ್ವತಂತ್ರಕ್ಕೆ ಭಾರತ ನೀಡಿದಂತ ಬೆಂಬಲವು ಅದರ ವಸಾಹತುಶಾಹಿ ವಿರೋಧಿ ನೀತಿಯನ್ನ ತೋರಿಸಿದೆ? ಇಂಡೋನೇಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಹಾಗೂ ಪೋರ್ಚುಗಲ್ ಅಂತ ಇದೆ. ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ.
ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದು ಆಪ್ಷನ್ ನಂಬರ್ 1 ಅಂತೇಳಿ ಹೇಳ್ತಿದ್ದೀರಾ. ಇಂಡೋನೇಷ್ಯಾ. ವೆರಿ ಗುಡ್. ಇಂಡಿಯಾ ಆರ್ಗನೈಸ್ಡ್ ದ ಏಷ್ಯನ್ ರಿಲೇಷನ್ಸ್ ಕಾನ್ಫರೆನ್ಸ್ ಇನ್ 1947. ಸೊ ಇಂಡಿಯಾ ಏನ್ ಮಾಡುತ್ತೆ ಅಂತಂದ್ರೆ ಡಚ್ಚರಿಂದ ಇಂಡೋನೇಷ್ಯಾದ ಸ್ವತಂತ್ರವನ್ನ ಬೆಂಬಲಿಸಬೇಕು, ಇಂಡೋನೇಷ್ಯಾಕ್ಕೆ ಸ್ವತಂತ್ರವನ್ನ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಭಾರತ ಏನ್ ಮಾಡುತ್ತೆ 1947ರಲ್ಲಿ ಏಷ್ಯನ್ ಸಂಬಂಧಗಳ ಮೇಳವನ್ನ ಕೂಡ ಸಮ್ಮೇಳನವನ್ನ ಆಯೋಜಿಸುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಬೆಂಬಲವನ್ನ ಕೊಡೋ ಪ್ರಯತ್ನ ಮಾಡುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಇಂಡೋನೇಷ್ಯಾ ಏನ್ ಬೇರೆ ಅಲ್ಲ. ಹಾಗಾಗಿ ಅದರ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಭಾರತದ ಒಂದು ಒಮ್ಮತನು ಕೂಡ ಇತ್ತು ಅಂತ ಹೇಳಿ ಹೇಳ್ತೀವಿ. 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಆಗತ್ತೆ. ಯಾವ ಭಾರತೀಯ ನಾಯಕರು ಸಹಿಯನ್ನ ಹಾಕ್ತಾರೆ? ವಿಚ್ ಇಂಡಿಯನ್ ಲೀಡರ್ ಸೈನ್ ದ ತಾಷ್ಕೆಂಟ್ ಅಗ್ರಿಮೆಂಟ್ ಇನ್ 1966? ಜವಾಹರ್ಲಾಲ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ರಾಜೀವ್ ಗಾಂಧಿ ಅಂತ ಹೇಳ್ತಿದ್ದೀವಿ. ಕಮಾನ್, ಕ್ವಿಕ್ ಆಗಿ ಬರ್ಲಿ. ಅಂಡ್ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ ಇದು. ಟಫ್ ಇದೆಪ್ಪ, ಹೆಂಗೆ ನಾನು ಇದಕ್ಕೆ ಉತ್ತರ ಕೊಡ್ಬೇಕು ಅನ್ನೋ ಒಂದು ಭಯನೂ ಇಲ್ಲ ನಿಮ್ಗೆ. ಎಸ್, ವೆರಿ ಗುಡ್. ಬಹಳಷ್ಟು ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿ ಅಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಇಸ್ ದ ರೈಟ್ ಆನ್ಸರ್. ನೋಡಿ, ದ ಅಗ್ರಿಮೆಂಟ್ ವಾಸ್ ಸೈನ್ ಟು ರೀಸ್ಟೋರ್ ಪೀಸ್ ಆಫ್ಟರ್ ದಿ ಇಂಡೋ ಪಾಕ್ ವಾರ್ ಆಫ್ 1965. 1965ರ ಇಂಡೋ ಪಾಕ್ ಯುದ್ಧದ ನಂತರ ಏನಾಗುತ್ತೆ, ಶಾಂತಿಯನ್ನ ಮರುಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ಲಾಗತ್ತೆ. ಓಕೆ, ನೆಕ್ಸ್ಟ್ ಬರೋಣ. ನಿಯೋ ಕೊಲೊನಲಿಸಂ ರೆಫರ್ಸ್ ಟು ಅಂದ್ರೆ ನವ ವಸಾಹತುಶಾಹಿ ಅಂದ್ರೆ ಏನು? ಡೈರೆಕ್ಟ್ ಮಿಲಿಟರಿ ರೂಲ್, ಇಂಡೈರೆಕ್ಟ್ ಎಕನಾಮಿಕ್ ಕಂಟ್ರೋಲ್ ಆಫ್ ಡೆವಲಪಿಂಗ್ ನೇಷನ್ಸ್, ಹೆಲ್ಪಿಂಗ್ ಪುವರ್ ಕಂಟ್ರೀಸ್, ಅಬಾಲಿಷಿಂಗ್ ಸ್ಲೇವರಿ ಅಂತ ಇದೆ. ಅಂದ್ರೆ ನೇರ ಮಿಲಿಟರಿ ಆಡಳಿತ. ನವ ವಸಾಹತುಶಾಹಿ ಅಂತಂದ್ರೆ ನೇರ ಮಿಲಿಟರಿ ಆಡಳಿತ, ಅಭಿವೃದ್ಧಿಯನ್ನ ಹೊಂದುತ್ತಿರುವಂತಹ ರಾಷ್ಟ್ರಗಳ ಪರೋಕ್ಷ ಆರ್ಥಿಕ ನಿಯಂತ್ರಣ, ಹೆಲ್ಪಿಂಗ್ ದ ಪುವರ್ ಕಂಟ್ರೀಸ್ ಬಡ ದೇಶಗಳಿಗೆ ಸಹಾಯವನ್ನ ಮಾಡುವಂತದ್ದು, ಅಬಾಲಿಷಿಂಗ್ ಸ್ಲೇವರಿ ಅಂತಂದ್ರೆ ಗುಲಾಮಗಿರಿಯನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋದು. ಹಾಗಾದ್ರೆ ನವ ವಸಾಹತುಶಾಹಿ ಅಂದ್ರೆ ಏನು? ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರು. ಎಸ್, ಕಮಾನ್. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ? ವೆರಿ ಗುಡ್. ಗುಡ್. ಇಲ್ಲಿ ಆಪ್ಷನ್ ನಂಬರ್ ಬಿ ಅಂತೇಳಿ ಹೇಳ್ತಿದ್ದೀರಾ. ಹೌದು, ಆಪ್ಷನ್ ನಂಬರ್ ಬಿ ಏನ್ ಹೇಳತ್ತೆ ಅಂತಂದ್ರೆ ನವ ವಸಾಹತುಶಾಹಿ, ನಿಯೋ ಕೊಲೊನಿಲಿಸಂ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರಗಳ ಪರೋಕ್ಷ ಆರ್ಥಿಕ ನಿಯಂತ್ರಣ, ಇಂಡೈರೆಕ್ಟ್ ಎಕನಾಮಿಕ್ ಕಂಟ್ರೋಲ್ ಆಫ್ ಡೆವಲಪಿಂಗ್ ನೇಷನ್ಸ್ ಅಂತ ಇದೆ. ಅಂದ್ರೆ ಇಟ್ ಡಿಸ್ಕ್ರೈಬ್ಸ್ ಹೌ ಪವರ್ಫುಲ್ ನೇಷನ್ಸ್ ಯೂಸ್ ಎಕನಾಮಿಕ್ ಪ್ರೆಷರ್ ಟು ಇನ್ಫ್ಲೂಯೆನ್ಸ್ ಲೆಸ್ ಡೆವಲಪ್ಡ್ ಒನ್ಸ್. ಅಂದ್ರೆ ಶಕ್ತಿಶಾಲಿ ರಾಷ್ಟ್ರಗಳು ಕಡಿಮೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಆರ್ಥಿಕ ಒತ್ತಡವನ್ನ ಹೇಗೆ ಬಳಸುತ್ತೆ ಅನ್ನೋದನ್ನ ಇದು ವಿವರಣೆ ಕೊಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಕಡಿಮೆ ಶಕ್ತಿ ಉಳ್ತಕ್ಕಂತ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಬಲವಾದ ರಾಷ್ಟ್ರಗಳು ಏನ್ ಮಾಡ್ತಾರೆ, ಆರ್ಥಿಕವಾಗಿ ಏನೆಲ್ಲಾ ತೊಂದರೆಗಳನ್ನ ಕೊಡ್ತಾ ಇದ್ರು ಅನ್ನೋದಕ್ಕೋಸ್ಕರ ಆ ಒಂದ್ ನೀತಿಯನ್ನ ನಾವು ಹೇಳ್ಬೋದು. ಯುನೈಟೆಡ್ ನೇಷನ್ಸ್ ಎಂಬ ಪದವನ್ನ ಮೊಟ್ಟ ಮೊದಲನೇ ಬಾರಿಗೆ ಬಳಕೆ ಮಾಡಿದವರು ಯಾರು? ಹೂ ಕಾಲ್ಡ್ ದ ಟರ್ಮ್ ಯುನೈಟೆಡ್ ನೇಷನ್ಸ್? ವಿನ್ಸ್ಟನ್ ಚರ್ಚಿಲ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಜೋಸೆಫ್ ಸ್ಟಾಲಿನ್, ಮಹಾತ್ಮ ಗಾಂಧಿ ಅಂತ ಇದೆ. ಯೋಚನೆ ಮಾಡಿ, ಏನಾಗ್ತೆ ಉತ್ತರ? ಎಸ್, ಓಕೆ, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತೇಳಿ ಹೇಳ್ತಿದ್ದೀರಾ ಬಹಳಷ್ಟು ವಿದ್ಯಾರ್ಥಿಗಳು.
ಓಕೆ, ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಈ ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ವಿಶ್ವಸಂಸ್ಥೆ ಅಂತ ಹೇಳಿ ಬಳಕೆ ಮಾಡೋದು. ಓಕೆ, ವಿಚ್ ಬಾಡಿ ಆಫ್ ದಿ ಯುಎನ್ಒ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ? ಅಂತಾರಾಷ್ಟ್ರೀಯ ಭದ್ರತೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ವಿಶ್ವಸಂಸ್ಥೆಯ ಯಾವ ಅಂಗ ಹೊಂದಿದೆ? ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ, ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ, ಹಾಗೆ ಸೆಕ್ರೆಟರಿಯೇಟ್, ಸಚಿವಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇದೆ. ಅಂತಾರಾಷ್ಟ್ರೀಯ ಭದ್ರತೆಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಲ್ಲಿ ವಿಶ್ವಸಂಸ್ಥೆಯ ಯಾವ ಅಂಗ ಆ ಒಂದು ಜವಾಬ್ದಾರಿಯನ್ನ ಹೊತ್ತಿದೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ಆಗಿದೆ ಪ್ರಶ್ನೆ, ಕಮಾನ್ ಕ್ವಿಕ್ ಆಗಿ ಬರ್ಲಿ. ಎಸ್, ವೆರಿ ಗುಡ್. ಬಹಳಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ನಂಬರ್ ಬಿ. ಬಿ ಏನಿದೆ ಅಂತಂದ್ರೆ ಭದ್ರತಾ ಮಂಡಳಿ ಕೆಲಸ. ಭದ್ರತಾ ಮಂಡಳಿ 15 ಸದಸ್ಯರನ್ನ ಹೊಂದಿದ್ದು ಶಾಂತಿಯನ್ನ ಕಾಪಾಡುವಲ್ಲಿ ಅತ್ಯಂತ ಶಕ್ತಿಶಾಲಿ ಅಂಗ ಅಂತ ಹೇಳಿ ಗುರುತಿಸ್ತೀವಿ. ದ ಸೆಕ್ಯೂರಿಟಿ ಕೌನ್ಸಿಲ್ ಹ್ಯಾಸ್ 15 ಮೆಂಬರ್ಸ್ ಅಂಡ್ ಈಸ್ ದ ಮೋಸ್ಟ್ ಪವರ್ಫುಲ್ ಆರ್ಗನ್ ಫಾರ್ ಮೇಂಟೈನಿಂಗ್ ಪೀಸ್. ಕೋಲ್ಡ್ ವಾರ್ ವಾಸ್ ಅ ಸ್ಟೇಟ್ ಆಫ್ ಟೆನ್ಷನ್ ಬಿಟ್ವೀನ್ ಅಂತ ಇದೆ. ಶೀತಲ ಸಮರ ಅನ್ನೋದು ಯಾರ ನಡುವಿನ ಉದ್ವಿಗ್ನತೆಯ ಸ್ಥಿತಿಯಾಗಿತ್ತು? ಭಾರತ ಮತ್ತು ಪಾಕಿಸ್ತಾನ, ಅಮೆರಿಕ ಮತ್ತು ರಷ್ಯಾ, ಬ್ರಿಟನ್ ಮತ್ತು ಫ್ರಾನ್ಸ್, ಚೀನಾ ಮತ್ತು ಜಪಾನ್ ಅಂತ ಇದೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ. ಓಕೆ, ವೆರಿ ಗುಡ್. ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಕಂಗ್ರಾಚುಲೇಷನ್ಸ್, ತುಂಬಾ ಒಳ್ಳೆ ಉತ್ತರವನ್ನ ಕೊಟ್ಟಿದ್ದೀರಾ. ಅಮೆರಿಕ ಮತ್ತು ರಷ್ಯಾ ಅಲ್ವೇನ್ರಿ? ವೆರಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಯು ಎಸ್ ಎ ಅಂಡ್ ಯು ಎಸ್ ಎಸ್ ಆರ್ ಅಂತ ಹೇಳಿ ಕರಿತೀವಿ. ಕೋಲ್ಡ್ ವಾರ್ ನಡೆದಿದ್ದೆ ಅವಾಗ 1945ರ ನಂತರದ ಎರಡು ಮಹಾಶಕ್ತಿಗಳ ನಡುವಿನ ಸೈದ್ಧಾಂತಿಕ ಮತ್ತೆ ರಾಜಕೀಯ ಪೈಪೋಟಿ ಏನಿತ್ತು, ಸೊ ಅದನ್ನೇ ನಾವು ಕೋಲ್ಡ್ ವಾರ್ ಅಂತ ಹೇಳಿ ಕರೆದಿದ್ದು. ಕಾಮನ್ ವೆಲ್ತ್ ಆಫ್ ನೇಷನ್ಸ್ ನ ಮುಖ್ಯ ಉದ್ದೇಶವೇನು? ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಕಾಮನ್ ವೆಲ್ತ್ ಆಫ್ ನೇಷನ್ಸ್ ಅಂತ ಇದೆ. ಟು ಫೈಟ್ ವಾರ್ಸ್ ಅಂದ್ರೆ ಯುದ್ಧಗಳನ್ನ ಮಾಡೋದು, ಹಾಗೆ ಕೋಆಪರೇಷನ್ ಬಿಟ್ವೀನ್ ಫಾರ್ಮರ್ ಬ್ರಿಟಿಷ್ ಕಾಲೋನಿಯಲ್ಸ್ ಅಂದ್ರೆ ಹಳೆಯ ಬ್ರಿಟಿಷ್ ವಸಾಹತುಗಳ ನಡುವೆ ಸಹಕಾರ. ಟು ಪ್ರಮೋಟ್ ಕಮ್ಯುನಿಸಂ ಅನ್ನ ಉತ್ತೇಜನ ಮಾಡೋದು. ಟು ಕಂಟ್ರೋಲ್ ದ ಸೀ ಟ್ರೇಡ್ ಸಮುದ್ರ ವ್ಯಾಪಾರವನ್ನ ನಿಯಂತ್ರಣ ಮಾಡುವುದು ಅಂತ ಇದೆ. ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ವೆರಿ ಗುಡ್, ಸರಿಯಾಗಿದೆ. ಆಲ್ಮೋಸ್ಟ್ ನೀವೆಲ್ಲ ಏನ್ ಉತ್ತರವನ್ನ ಕೊಟ್ಟಿದ್ದೀರಾ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಏನಪ್ಪಾ ಅಂದ್ರೆ ಕಾಮನ್ ವೆಲ್ತ್ ಆಫ್ ನೇಷನ್ಸ್ ಸಂಬಂಧಪಟ್ಟಂಗೆ ಸರಿಯಾದ ಉತ್ತರ ಕೋಆಪರೇಷನ್ ಬಿಟ್ವೀನ್ ಫಾರ್ಮರ್ ಬ್ರಿಟಿಷ್ ಕಾಲೋನಿಯಲ್ಸ್ ಅಂದ್ರೆ ಹಳೆಯ ವಸಾಹತು ಬ್ರಿಟಿಷ್ ವಸಾಹತುಗಳ ನಡುವಿನ ಸಹಕಾರ. ನೋಡಿ, ಇಟ್ ಈಸ್ ಅ ಪೊಲಿಟಿಕಲ್ ಅಸೋಸಿಯೇಷನ್ ಆಫ್ 54 ಮೆಂಬರ್ ಸ್ಟೇಟ್ಸ್, ನಿಯರ್ಲಿ ಆಲ್ ಆಫ್ ವಿಚ್ ಆರ್ ಫಾರ್ಮರ್ ಟೆರಿಟರೀಸ್ ಆಫ್ ದಿ ಬ್ರಿಟಿಷ್ ಎಂಪೈರ್. ನೋಡಿ, ಇದೇನಪ್ಪಾ ಅಂದ್ರೆ 54 ಸದಸ್ಯ ರಾಷ್ಟ್ರಗಳ ರಾಜಕೀಯ ಸಂಘ ಅಂತ ಹೇಳಿ ಕೂಡ ನಾವ್ ಇದನ್ನ ಗುರುತಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವೆಲ್ಲವೂ ಕೂಡ ಬಹುತೇಕ ಹಳೆಯ ಮತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ಪ್ರದೇಶಗಳು ಅಂತ ಹೇಳಿ ಕೂಡ ನಾವು ಗುರುತಿಸ್ತಾ ಇದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಚಾಲೆಂಜ್ ಲೀಡ್ಸ್ ಟು ದ ಮೈಗ್ರೇಷನ್ ಆಫ್ ಪೀಪಲ್ ಅಂಡ್ ಸೋಷಿಯಲ್ ಇನ್ಸ್ಟೆಬಿಲಿಟಿ?
ಯಾವ ಸವಾಲು ಜನರ ವಲಸೆ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಕಾರಣವಾಗುತ್ತೆ? ಕ್ವಾಲಿಟಿ ಎಜುಕೇಶನ್, ಪಾವರ್ಟಿ, ಸೈಂಟಿಫಿಕ್ ರಿಸರ್ಚ್ ಅಂಡ್ ಪೀಸ್ ಟ್ರೆಟೀಸ್ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರು. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಓಕೆ, ವೆರಿ ಗುಡ್. ಸರಿಯಾದ ಉತ್ತರ ಏನಿದೆ ಅಂತಂದ್ರೆ ಆಲ್ಮೋಸ್ಟ್ ಆಪ್ಷನ್ ನಂಬರ್ ಬಿ ಅಂತ ಹೇಳಿದ್ರಿ, ಬಡತನ, ಪಾವರ್ಟಿ ಅಂತ ಹೇಳ್ತೀವಿ. ಪಾವರ್ಟಿ ಫೋರ್ಸಸ್ ಪೀಪಲ್ ಟು ಲೀವ್ ದೇರ್ ಹೋಮ್ಸ್ ಇನ್ ಸರ್ಚ್ ಆಫ್ ಬೇಸಿಕ್ ನೀಡ್ಸ್, ಕ್ರಿಯೇಟಿಂಗ್ ಗ್ಲೋಬಲ್ ಇಂಬ್ಯಾಲೆನ್ಸಸ್. ಈ ಬಡತನ ಅನ್ನೋದೇನಪ್ಪಾ ಅಂದ್ರೆ ಮೂಲಭೂತ ಅವಶ್ಯಕತೆಗಳ ಹುಡುಕಾಟದಲ್ಲಿ ಜನರು ತಮ್ಮ ಮನೆಗಳನ್ನ ಬಿಡುವಂತೆ ಮಾಡುತ್ತೆ. ಹಾಗೆ ಇದರಿಂದ ಏನಾಗ್ತಾ ಇದೆ, ಜಾಗತಿಕ ಅಸಮತೋಲನವನ್ನ ಕೂಡ ಇಲ್ಲಿ ಸೃಷ್ಟಿ ಮಾಡೋದನ್ನ ನೋಡ್ತಾ ಇದೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ ಅಂಡ್ ಇನ್ನೊಂದೆರಡು ಪ್ರಶ್ನೆಗಳಿದೆ. ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ವಾಸ್ ಅಡಾಪ್ಟೆಡ್ ಇನ್. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಯಾವಾಗ ಅಂಗೀಕಾರ ಮಾಡಲಾಯಿತು ಅಂತ ಕೇಳಿದ್ದಾರೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ ಅಂಡ್ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ ಇದು. 1945, 1948, 1950 ಹಾಗೆ 1962 ಅಂತ ಇದೆ. ಓಕೆ, ಸರಿಯಾದ ಉತ್ತರ ಆಲ್ಮೋಸ್ಟ್ 1948 ಅಂತ ಯಾರೆಲ್ಲ ಹೇಳಿದಿರಿ ಸರಿಯಾಗಿದೆ. 48ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಅಂಗೀಕಾರ ಮಾಡ್ತಾರೆ. ಇಟ್ ವಾಸ್ ಅಡಾಪ್ಟೆಡ್ ಬೈ ದ UN ಜನರಲ್ ಅಸೆಂಬ್ಲಿ ಇನ್ ಪ್ಯಾರಿಸ್ ಆಸ್ ಅ ಕಾಮನ್ ಸ್ಟ್ಯಾಂಡರ್ಡ್ ಫಾರ್ ಆಲ್ ನೇಷನ್ಸ್. ಇದನ್ನ ಪ್ಯಾರಿಸ್ ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಅಂತಂದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಸಾಮಾನ್ಯ ಮಾನದಂಡವಾಗಿ ಅಂಗೀಕಾರವನ್ನ ಮಾಡುತ್ತೆ. ಎಲ್ಲಾ ರಾಷ್ಟ್ರಗಳು ಕೂಡ ಇದನ್ನ ಏನ್ ಮಾಡ್ಬೇಕು, ಅನ್ವಯ ಮಾಡ್ಕೊಳ್ಳೇಬೇಕು ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಪಂಚಶೀಲ್. ಈ ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲ ತತ್ವವಲ್ಲ ಅಂತ ಇದೆ. ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದು, ಶಾಂತಿಯುತ ಸಹಬಾಳ್ವೆ, ಸಮಾನತೆ ಮತ್ತು ಪರಸ್ಪರ ಪ್ರಯೋಜನ ಅಂತ ಇದೆ. ಪಂಚಶೀಲ ತತ್ವಗಳು ಅಂದ್ರೆ 5 ತತ್ವಗಳು. ಯಾವ್ಯಾವ ದೇಶಗಳ ನಡುವೆ, ಭಾರತ ಮತ್ತು ಚೀನಾದ ರಾಷ್ಟ್ರಗಳ ನಡುವೆ 5 ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ 5 ತತ್ವಗಳನ್ನ. ಮ್ಯೂಚುವಲ್ ನಾನ್ ಅಗ್ರೆಷನ್, ಇಂಟರ್ವೆನ್ಷನ್ ಇನ್ ಇಂಟರ್ನಲ್ ಅಫೇರ್ಸ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಇಕ್ವಾಲಿಟಿ ಅಂಡ್ ಮ್ಯೂಚುವಲ್ ಬೆನಿಫಿಟ್ಸ್ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ನಿಮ್ಮೆಲ್ಲರ ಉತ್ತರ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ. ನಾನ್ ಇಂಟರ್ಫೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಅಫೇರ್ಸ್ ಇಸ್ ದ ಆಕ್ಚುಯಲ್ ಪ್ರಿನ್ಸಿಪಲ್ ಆಫ್ ಪಂಚಶೀಲ್. ನೋಡಿ, ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರೋದು ಪಂಚಶೀಲದ ನಿಜವಾದ ತತ್ವ. ಹಸ್ತಕ್ಷೇಪ ಮಾಡೋದು ಅನ್ನೋದೇನಿದೆ ಅದು ನಿಜವಾದ ತತ್ವ ಅಲ್ಲ. ಹಾಗಾಗಿ ನಾವು ಅದನ್ನ ರಿಮೂವ್ ಮಾಡಿದ್ದಾಯ್ತು. ಮುಂದಿನ ಪ್ರಶ್ನೆ ಹೋಗೋಣ. ಇದು ಕೊನೆ ಪ್ರಶ್ನೆ ಆಗಿರುತ್ತೆ ಅಂತ ಹೇಳಿದೀನಿ, ನೆನ್ಪಿಟ್ಕೊಳ್ಳಿ. ಇಂಡಿಯಾಸ್ ಫಾರಿನ್ ಪಾಲಿಸಿ ಪ್ರಮೋಟ್ಸ್ ವಸುಧೈವ ಕುಟುಂಬಕಂ ವಿಚ್ ಮೀನ್ಸ್ ಅಂತ ಇದೆ. ಭಾರತದ ವಿದೇಶಾಂಗ ನೀತಿಯು ವಸುಧೈವ ಕುಟುಂಬಕಂ ಎಂಬುದನ್ನ ಉತ್ತೇಜಿಸುತ್ತೆ. ಹಾಗಾದ್ರೆ ಇದರ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತವೇ ಶ್ರೇಷ್ಠ, ಇಡೀ ಜಗತ್ತೇ ಒಂದು ಕುಟುಂಬ, ಮಿಲಿಟರಿ ಬಲವೇ ಶಕ್ತಿ, ಕೇವಲ ನೆರೆಹೊರೆಯವರೇ ಸ್ನೇಹಿತರು ಅಂತ ಇದೆ. ಇಂಡಿಯಾ ಇಸ್ ದ ಗ್ರೇಟೆಸ್ಟ್, ದ ಹೋಲ್ ವರ್ಲ್ಡ್ The whole world is one family. Military strength is power. Only neighbors are friends ಅಂತ ಇದೆ.
ಎಸ್, ವೆರಿ ಗುಡ್. ಸರಿಯಾದ ಉತ್ತರ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳಿದ್ರಿ. ಇದಕ್ಕೆ ಇಡೀ ಜಗತ್ತು ಒಂದು ಕುಟುಂಬ, ವಸುದೈವ ಕುಟುಂಬ ಅಂತಂದ್ರೆ ನಿಮಗೆ ಗೊತ್ತಿದೆ. ದಿಸ್ ಏನ್ಸಿಯಂಟ್ ಇಂಡಿಯನ್ ಫಿಲಾಸಫಿ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಗ್ಲೋಬಲ್ ಔಟ್ಲುಕ್ ಆಫ್ ಪೀಸ್ ಅಂಡ್ ಯೂನಿಟಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆಯನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ಜಾಗತಿಕ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತೆ. ಯಾವುದೇ ರೀತಿಯಾಗಿ ಅಶಾಂತಿ ಆಗಿರ್ಬೋದು, ಅಜಾಗ್ರತೆ, ಆಮೇಲೆ ಅನೈಕ್ಯತೆ ಇವ್ಯಾವನ್ನೂ ಕೂಡ ಇಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಒಂದು ವಸುದೈವ ಕುಟುಂಬಕಂ ಎಂಬ ಘೋಷವಾಕ್ಯದ ಜೊತೆಗೆ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತ ಗೊತ್ತಾಯ್ತು. ಸೊ ಇಲ್ಲಿವರೆಗೂ ಕೂಡ ನಾನು ನಿಮಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಅಂಡ್ ಓದ್ಕೊಂಡಿದ್ದೀರಾ. ನೆಕ್ಸ್ಟ್ ತರಗತಿಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ, ಇನ್ನೊಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ.